ನಮಸ್ಕಾರ, ನನ್ನ ಹೆಸರು ಸುಧೀರ್ ಅಂತ ಹೇಳಿ. ಅಗ್ರಿ ಲೈಫ್ ಲೈನಿನ ಸಂಸ್ಥಾಪಕ. ಸುರಭಿ ಜೀವಸುಧಾ ಅನ್ನುವಂತಹ ಒಂದು ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ. ಇದು ಜೀವಾಮೃತ, ಸುಧಾರಿತ ಜೀವಾಮೃತ ಘಟಕ ಇದೆ. ಸೊ ಸುರಭಿ ಜೀವಸುಧಾ ಅನ್ನುವಂಥದ್ದು ಅಡ್ವಾನ್ಸ್ ಜೀವಾಮೃತ ಯೂನಿಟ್ ಅಂತ ಹೇಳ್ತೀವಿ. ಸೊ ಯಾಕೆ ಈ ಒಂದು ಯೂನಿಟ್ ನ ಎಲ್ಲಾ ರೈತರು ನೋಡ್ಬೇಕು, ಇದನ್ನ ತಿಳ್ಕೋಬೇಕು, ಇದನ್ನ ಹೆಚ್ಚೆಚ್ಚು ಉಪಯೋಗಿಸ್ಬೇಕು ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಕಳೆದ 20, 30, 40 ವರ್ಷದಿಂದ ನೀವು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಯಾವುದೇ ರಾಸಾಯನಿಕಗಳನ್ನ ಯೂಸ್ ಮಾಡಿಕೊಂಡು ಮಣ್ಣು ನಿಮ್ಮ ಕೈಯಲ್ಲಿ ಇವತ್ತು ಇಲ್ಲ, ಕೈ ಬಿಟ್ಟು ಹೋಗಿದೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತವ್ರು ಇದನ್ನ ಯೂಸ್ ಮಾಡೋದ್ರಿಂದ, ಸಾಧಾರಣವಾಗಿ ರಾಸಾಯನಿಕ ಕೃಷಿಯಲ್ಲಿ ಇರುವಂತವ್ರು ಇಮಿಡಿಯೇಟ್ ಆಗಿ ತಕ್ಷಣವಾಗಿ ನೈಸರ್ಗಿಕ ಕೃಷಿಗೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಎಕನಾಮಿಕಲ್ ಲಾಸ್ ಆಗತ್ತೆ. ಅಂದ್ರೆ 3, 4, 5 ವರ್ಷ ಅವರ ಇಳುವರಿ ತುಂಬಾ ಕಡಿಮೆ ಆಗತ್ತೆ. ಆ ಇಳುವರಿಯ ಒಂದು ಲಾಸ್ ನ ತಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋಂತ ಕಾರಣದಿಂದ ಅವರು ನೈಸರ್ಗಿಕ ಕೃಷಿ ಕಡೆಗೆ ಬರಲ್ಲ, ಮಣ್ಣನ್ನ ಉಳಿಸ್ಕೊಳ್ಳೋದಕ್ಕೆ ಮುಂದಾಗಲ್ಲ. ಸೊ ಹಾಗಾಗಿ ಇವತ್ತು ರೈತರ ಆತ್ಮಹತ್ಯೆಗಳನ್ನ ನಾವು ಸಾಕಷ್ಟು ನೋಡ್ತಾ ಇದೀವಿ. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, 30-40 ವರ್ಷದಿಂದ ನೀವು ಏನು ಯೂಸ್ ಮಾಡಿರ್ತೀರಾ, ಮಣ್ಣು ಹಾಳು ಮಾಡ್ಕೊಂಡಿರ್ತೀರಾ, ಇದನ್ನ ಇಮಿಡಿಯೇಟ್ ಆಗಿ ನೀವು ಯೂಸ್ ಮಾಡಿದ್ರು ಕೂಡ ಇದರಲ್ಲಿ ನಿಮ್ಮ ಒಂದು ಇಳುವರಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ. ಅಂದ್ರೆ ನೀವು ರಾಸಾಯನಿಕಗಳನ್ನ ಯೂಸ್ ಮಾಡಿದಾಗ ಯಾವ ರೀತಿಯಾದ ಇಳುವರಿ ತಗೊಂಡಿರ್ತೀರಾ ಅದೇ ಇಳುವರಿನ ಮೊದಲನೇ ವರ್ಷ ತಗೊಳ್ತೀರಾ ಇದನ್ನ ಯೂಸ್ ಮಾಡೋದ್ರಿಂದ. 2ನೇ ವರ್ಷದಿಂದ ಕೆಮಿಕಲ್ ನ ಯೂಸ್ ಮಾಡಿ ಏನ್ ಇಳುವರಿ ತೆಗಿತೀರಾ ಅದಕ್ಕಿಂತ ಹೆಚ್ಚಿನ ಇಳುವರಿ ನೀವು ಇದರಲ್ಲಿ ತಗೊಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಧಾರಣ ನೀವು ಜೀವಾಮೃತದ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ. ಯಾಕಂದ್ರೆ ಸುಭಾಷ್ ಪಾಳೇಕರ್ ಅವರ ಒಂದು ಮೆಥಡಾಲಜಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡಿರ್ತೀರಾ. ಸಾಧಾರಣವಾಗಿ ಒಂದು 200 ಲೀಟರ್ ಬ್ಯಾರಲ್ ಅಲ್ಲಿ ಮಾಡುವಂತಹ ಒಂದು ಜೀವಾಮೃತಕ್ಕೆ 10 kg ಸಗಣಿ, 10 ಲೀಟರ್ ಗಂಜಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಅಷ್ಟು ಬೆಲ್ಲ, ಹಾಗೆ 2 ಹಿಡಿಯಷ್ಟು ಮಣ್ಣು, 200 ಲೀಟರ್ ಡ್ರಮ್ ಅಲ್ಲಿ 200 ಲೀಟರ್ ನೀರಲ್ಲಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು 5-6 ದಿನ ಅಥವಾ 7 ದಿನ ನೀವು ವೃತ್ತಾಕಾರದಲ್ಲಿ ನೀವು ತಿರುಗಿಸೋದ್ರಿಂದ ನಿಮ್ಗೆ ಜೀವಾಮೃತ ರೆಡಿ ಆಗುತ್ತೆ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಲೇಬರ್ ರಿಕ್ವೈರ್ಮೆಂಟ್ ಜಾಸ್ತಿ. ಅಂತಂದ್ರೆ ಸಾಧಾರಣವಾಗಿ ರೈತರಿಗಿರುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಲೇಬರ್ಸ್ ಸಿಗಲ್ಲ ಅಂತ ಹೇಳಿ, ಮತ್ತೆ ಅದಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಸಾಕಷ್ಟು ಕಷ್ಟಗಳಿರೋದೆ ಅಂತ. ಈ ಒಂದು ಯೂನಿಟ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಲೇಬರ್ ರಿಕ್ವೈರ್ಮೆಂಟ್ ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ನೀವೇ ರೈತರಾಗಿ ಅಥವಾ ನೀವೇ ಆ ಒಂದು ತೋಟದ ಓನರ್ ಆಗಿ ನೀವೇ ಇದನ್ನ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡಬಹುದು. ಇದರಲ್ಲಿ ಸಾಧಾರಣ ಜೀವಾಮೃತಕ್ಕೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನೀರಿನ ಸಾಂದ್ರತೆಯಲ್ಲಿ ಜೀವಾಮೃತ ಬರುತ್ತೆ. ಕಡೆಯಲ್ಲಿ ನಾನು ನಿಮ್ಗೆ ಜೀವಾಮೃತ ಹೇಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ನೀವು ನೋಡಬಹುದು. ನೀರಿನ ಸಾಂದ್ರತೆಯಲ್ಲಿರೋದನ್ನ ಡೈರೆಕ್ಟ್ ವೆಂಚುರಿ ಕೊಡ್ಬೋದು, ಯಾವುದೇ ರೀತಿಯಾಗಿ ಸೋಸುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜೀವಾಮೃತನ ಯಾಕೆ ಜನ ಇವತ್ತು ಕಷ್ಟ ಪಡ್ತಾ ಇದಾರೆ ಅಥವಾ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ಮಾಡಿದ್ರೆ ಅದನ್ನ ಭೂಮಿ ಕೊಡುವಂಥದ್ದು ತುಂಬಾ ಕಷ್ಟ, ಮಾಡೋದಕ್ಕೆ 7 ದಿನ ಟೈಮ್ ಬೇಕು, ಪ್ರತಿ ಸಲ 7 ದಿನ ಕಾಯ್ಬೇಕು ಅನ್ನುವಂಥದ್ದು. ಈ ಯೂನಿಟ್ ನ ಯೂಸ್ ಮಾಡೋದ್ರಿಂದ ಒಂದು ಸಲ ಮಾತ್ರ 50 ದಿನ ನೀವು ಕಾದ್ರೆ ಸಾಕು. ಆಮೇಲಿಂದ 50ನೇ ದಿನದಿಂದ ಪ್ರತಿದಿನ ಇನ್ಪುಟ್, ಪ್ರತಿದಿನ ಔಟ್ಪುಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಜೀವಾಮೃತನ ಪ್ರತಿದಿನ ನೀವು ಬೆಳಗ್ಗೆ ಔಟ್ಪುಟ್ ತಗೊಂಡು ಇನ್ಪುಟ್ ಕೊಟ್ಬಿಟ್ರೆ ಅವತ್ತಿನ ಕೆಲಸ ಮುಗಿದೋಯ್ತು. ಸೊ ಅಷ್ಟು ಸಿಂಪಲ್ ಆಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ತಿರುಗಿಸ್ಬೇಕು ಅನ್ನುವಂತ ಒಂದು ಕಷ್ಟ ಕೂಡ ಇರೋದ್ರಲ್ಲಿ ಇರೋದಿಲ್ಲ. ಹಾಗೇನೆ ನಾವೇನ್ ಹೇಳ್ತೀವಿ, ಇದರಲ್ಲಿ ಬರುವಂತಹ ಜೀವಾಮೃತನ ನೀವು ಬುಡಕ್ಕೂ ಕೊಡಿ, ಅಂದ್ರೆ ಬೇರುಗಳಿಗೂ ಕೊಡಿ, ಹಾಗೇನೆ ಸ್ಪ್ರೇ ಕೊಡಿ ಅಂತ ಹೇಳ್ತೀವಿ. ಸ್ಪ್ರೇ ಕೊಡೋದ್ರಿಂದ ನೈಸರ್ಗಿಕವಾಗಿ ಒಂದು 50-60% ನೀವು ಅದು ಕ್ರಿಮಿನಾಶಕ ಆಗು ಕೂಡ ಕೆಲಸ ಮಾಡುತ್ತೆ. ಬರುವಂತಹ ಬೆಳೆ ತುಂಬಾ ಹೆಲ್ದಿಯಾಗಿ ಹಸಿರೆಲೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇವಾಗ ಸಾಧಾರಣ ಜೀವಾಮೃತಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಯಾವ ರೀತಿಯಾದ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಸಾಧಾರಣ ಜೀವಾಮೃತಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಅದರಲ್ಲಿ ಕಡಲೆ ಹಿಟ್ಟು ಮತ್ತೆ ಮಣ್ಣನ್ನ ಇದರಲ್ಲಿ ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ, ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ಅನರಾಬಿಕ್ ಕಂಡೀಷನ್ ಅಲ್ಲಿ ಅದು ಫಂಗಸ್ ಆಗಿ ಕ್ರಿಯೇಟ್ ಆಗತ್ತೆ. ಮಣ್ಣಿನ ಅವಶ್ಯಕತೆ ಈ ಯೂನಿಟ್ಗೆ ಬರಲ್ಲ. ಯಾಕಂದ್ರೆ ಮಣ್ಣಿನಲ್ಲಿರುವಂತಹ ಜೀವಾಣುಗಳನ್ನೇ ನಾವೊಂದು ಈ ರೀತಿಯಾದ ಒಂದು ಕಲ್ಚರ್ ಮುಖಾಂತರ ನಾವು ಕೊಟ್ಟಿರ್ತೀವಿ. ಈ ಕಲ್ಚರ್ ಅಲ್ಲಿ ಎಲ್ಲಾ ರೀತಿಯಾದ ಅನ್ಅರಾಬಿಕ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ಸೊ ಇದನ್ನ ಕೊಡೋದ್ರಿಂದ ಏನಾಗುತ್ತೆ, ನೀವು ಕೊಳ್ತಿರುವಂತಹ ತರಕಾರಿ ಹಾಕ್ಬೋದು, ಹಣ್ಣುಗಳನ್ನ ಹಾಕಿರ್ಬೋದು, ಅಥವಾ ಊಟ ತಿಂಡಿ ವೇಸ್ಟ್ ಆಗಿರ್ಬೋದು, ತೋಟದ ವೇಸ್ಟ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ಡಿಕಾಂಪೋಸ್ ಮಾಡಿ ನೀರಿನ ಸಾಂದ್ರತೆಯಲ್ಲಿ ನಿಮ್ಗೆ ಜೀವಾಮೃತನ ಕೊಡುತ್ತೆ. ಸೊ ಇದರಿಂದ ನಿಮ್ಗೆ ಒಂದು ತುಂಬಾ ಈಸಿಯಾಗಿ ನೀವು ಜೀವಾಮೃತನ ನೀವು ಭೂಮಿಗೆ ಕೊಡ್ಬೋದು. ಹಾಗಾದ್ರೆ ಇದಕ್ಕೆ ಏನೇನ್ ಹಾಕ್ತಾರೆ ಅಂತ ನಾವು ಒಂದ್ಸಲ ಹೇಳ್ಬಿಡ್ತೀನಿ. ದೇಸಿ ಹಸು ತುಂಬಾ ಮುಖ್ಯ. ದೇಸಿ ಹಸುವಿನ ಸಗಣಿ, ಇದರಲ್ಲಿ HF ಆಯ್ತು, ಜರ್ಸಿ ಆಯ್ತು, ಎಮ್ಮೆ ಆಯ್ತು, ಇದು ಯಾವುದೇ ಒಂದು ಪ್ರಾಣಿಗಳ ಒಂದು ಸಗಣಿನ ನಾವು ಬಳಸ್ಲಿಕ್ಕೆ ಬರಲ್ಲ.
ಸೊ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸೂರ್ಯ ನಾಡಿ ಇರಲ್ಲ ಅಂತ, ಅಂದ್ರೆ ಬೆನ್ ಮೇಲ್ಗಡೆ ಏನ್ ಹಂಪಿರುತ್ತೆ ಆ ಸೂರ್ಯ ನಾಡಿ ತುಂಬಾ ಮುಖ್ಯ. ಸೊ ಹಾಗಾಗಿ ದೇಸಿ ಹಸುವಿನ ಸಗಣಿ, ಗಂಜಲ, ಅಕ್ಕಿ ತೊಳೆದ ನೀರು, ಮಜ್ಜಿಗೆ, ಬೆಲ್ಲ, ಇದು 5 ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೊಳ್ತಿರುವಂತಹ ತರಕಾರಿ, ಊಟ ತಿಂಡಿ ವೇಸ್ಟು, ತೋಟದ ವೇಸ್ಟು, ಹಾಗೇನೆ ನಾವು ನುಗ್ಗೆ ಸೊಪ್ಪನ್ನ ಹಾಕಿ ಅಂತ ಹೇಳ್ತೀವಿ, ಬೂದುಗುಂಬಳಕಾಯಿನ ಹಾಕಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಿಂದ ಜೀವಾಮೃತ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲದನ್ನ ಕೂಡ ನೀವು ಬ್ಯಾರಲ್ ಅಲ್ಲಿ ಹಾಕ್ತೀರಾ. ಇದು ಸಣ್ಣ ಯೂನಿಟ್, ಅತಿ ಸಣ್ಣ ಯೂನಿಟ್ ಅಂತಂದ್ರೆ ಇದು 5 ಅಡಿ ಅಗಲ, 8 ಅಡಿ ಉದ್ದ ಬರುತ್ತೆ. 1,500 ಲೀಟರ್ ಕೆಪಾಸಿಟಿ ಯೂನಿಟ್. ಅತಿ ಚಿಕ್ಕ ರೈತರು ಅಂತಂದ್ರೆ ಅರ್ಧ ಎಕರೆಯಿಂದ ಹಿಡಿದು ನಿಮ್ಗೆ 1 ಎಕರೆ, 1.5 ಎಕರೆ, 2 ಎಕರೆ ಇರುವಂತಹ ರೈತರು ಕೂಡ ಈ ಒಂದು ಜೀವಾಮೃತ ಯೂನಿಟ್ ಅನ್ನ ಹಾಕೋಬಹುದು. 1,500 ಲೀಟರ್ ಕೆಪಾಸಿಟಿ ಇರುವಂತಹ ಯೂನಿಟ್ ಗೆ ನಾವು 900 ಲೀಟರ್ ಮಾತ್ರ ಫಸ್ಟ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಇನ್ಪುಟ್ ಅನ್ನ ಕೊಡಬೇಕು ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಾವು ನಿಮ್ಗೆ ಎಲ್ಲ ಡೀಟೇಲ್ಸ್ ನ ಕೊಟ್ಟಿರ್ತೀವಿ. ಅಂದ್ರೆ 40 ಕೆಜಿ ಸಗಣಿ ಬೇಕಾಗತ್ತೆ, ಹತ್ತತ್ರ ಒಂದು 20 ಲೀಟರ್ ಅಷ್ಟು ಗಂಜಲ, 20 ಕೆಜಿ ಬೆಲ್ಲ, 20 ಲೀಟರ್ ಮಜ್ಜಿಗೆ, 20 ಲೀಟರ್ ಅಕ್ಕಿ ತೊಳೆದ ನೀರು, ಇದೆಲ್ಲ ಡೀಟೇಲ್ಸ್ ನಾವು ಹೇಳಿರ್ತೀವಿ. ಆ ಪ್ರಮಾಣದಲ್ಲಿ ನೀವು ಟೋಟಲ್ ಆಗಿ 20 ಲೀಟರ್ ಅಷ್ಟು ನಾವು ಕಲ್ಚರ್ ನ ಕೂಡ ಹಾಕ್ತಿವಿ. ಈಗ ನಾವೇನು 1 ಲೀಟರ್ ಕಲ್ಚರ್ ಕೊಟ್ಟಿರ್ತೀವಿ ಅದನ್ನ 20 ಲೀಟರ್ ಹೇಗ್ ಮಾಡ್ಕೊಬೇಕು, ಅದನ್ನ ಹೇಗೆ ಆಕ್ಟಿವೇಶನ್ ಮಾಡಬೇಕು, ಆ ಎಲ್ಲ ವಿವರಗಳನ್ನ ನಾವು ಸವಿಸ್ತಾರವಾಗಿ ನಾವು ನಿಮಗೆ ಕೊಟ್ಟಿರ್ತೀವಿ. 900 ಲೀಟರ್ ಕೊಟ್ಟ ಮೇಲೆ ನಾವೆಲ್ಲ ವಾಲ್ಗಳನ್ನ ಕ್ಲೋಸ್ ಮಾಡಿರ್ತೀವಿ ಎಕ್ಸೆಪ್ಟ್ ಗ್ಯಾಸ್ ವಾಲ್ವ್. ಗ್ಯಾಸ್ ವಾಲ್ವ್ ಯಾವಾಗ್ಲೂ ಗ್ಯಾಸ್ ವಾಲ್ವ್ ಯಾವಾಗ್ಲೂ ಆನ್ ಆಗಿರ್ಬೇಕು, ಯಾಕಂತಂದ್ರೆ ಅದರಲ್ಲಿ ಮೀಥೇನ್ ಪ್ರೊಡಕ್ಷನ್ ಇರುತ್ತೆ. ಸೊ ಇದನ್ನ ಕ್ಲೋಸ್ ಮಾಡಿದ್ರೆ ಅದು ಮುಂದೆ ಬರ್ಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ಕ್ಲೋಸ್ ಆಗಿರುತ್ತೆ. 50 ದಿನ ಕಾದ ನಂತರ 50ನೇ ದಿನ ಈ ಒಂದು ಯೂನಿಟ್ ಅಲ್ಲಿ 30 ಲೀಟರ್ ಜೀವಾಮೃತನ ತೆಗಿಬಹುದು. ಅದೇ ರೀತಿಯಾಗಿ 30 ಲೀಟರ್ ಇದು ಫ್ರೆಶ್ ಇನ್ಪುಟ್ ಅನ್ನ ಕೊಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ಸಣ್ಣ ಪ್ರಮಾಣ, ಈಗ ಈ ಯೂನಿಟ್ ಗಾದ್ರೆ 1.5 ಕೆಜಿ ಸಗಣಿ, 3/4 ಕೆಜಿ ಬೆಲ್ಲ, 3/4 ಲೀಟರ್ ಗಂಜಲ, 3/4 ಲೀಟರ್ ಅಕ್ಕಿ ತೊಳೆದ ನೀರು, 3/4 ಲೀಟರ್ ಮಜ್ಜಿಗೆ, ಈ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ನೀವು ಇದನ್ನ ಕೊಡ್ತಾ ಹೋಗ್ಬೋದು. 30 ಲೀಟರ್ ಏನು ಹೊರಗಡೆ ತೆಗೆದಿರ್ತೀರಿ ಅದರ 10% ವಾಪಸ್ ಹಾಕ್ಬೇಕು ಅಂತ ಹೇಳ್ತೀವಿ. ಈಗ ಹೇಗೆ ಹಾಲಿಗೆ ಹೆಪ್ಪಾಕ್ತೀರಾ, ಇನಾಕ್ಯುಲೇಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಪ್ರಾಸೆಸ್ ನ ಫಾಲೋ ಮಾಡೋದ್ರಿಂದ ಬರುವಂತಹ ಏನು ಔಟ್ಪುಟ್ ಏನಿರುತ್ತೆ ಅದೇ ನಿಮ್ಗೆ ಕಲ್ಚರ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ರೀತಿಯಾಗಿ ಪ್ರೊಸೆಸ್ ಮಾಡ್ತಾ ಹೋಗುವಂಥದ್ದು. ಹಾಗೇನೆ ನಿಮ್ಗೆ ವರ್ಷಕ್ಕೆ ಒಮ್ಮೆ 1 ಲೀಟರ್ ನೀವು ಕಲ್ಚರ್ ನ ಕೊಟ್ಟರೆ ಸಾಕಾಗತ್ತೆ. ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ವೆರೈಟಿ ಬ್ಯಾಕ್ಟೀರಿಯಾ ಹೊರಗಡೆ ಹೋಗಿದ್ರು ಕೂಡ ಅದೇ ಮತ್ತೆ ರಿಪ್ಲೆನಿಶ್ ಆಗತ್ತೆ. ಈ ರೀತಿಯಾಗಿ ಈ ಒಂದು ಯೂನಿಟ್ ಅನ್ನ ಮೇಂಟೈನ್ ಮಾಡಬಹುದು. ನೀವು ವೆಂಚುರಿ ಮುಖಾಂತರ ನೀವು ಡೈರೆಕ್ಟ್ ಆಗಿ ಜೀವಾಮೃತ ಕೊಡ್ಬೋದು. ಇಲ್ಲಿ ನೀವು ನೋಡ್ಬೋದು. ಸೊ ಜೀವಾಮೃತ ಯಾವ ಕ್ವಾಲಿಟಿಯಲ್ಲಿ ಇರುತ್ತೆ ಅನ್ನೋಂಥದ್ದು ನಿಮ್ಗೆ ಕಾಣುತ್ತೆ, ನೀರಿನ ಸಾಂದ್ರತೆಯಲ್ಲಿರುತ್ತೆ. ಸೊ ಡೈರೆಕ್ಟ್ ಆಗಿ ಇದು ವೆಂಚುರಿ ಮುಖಾಂತರ ಕೊಡ್ಬೋದು. ಯಾವುದೇ ರೀತಿಯಾಗಿ ಸೋಸುವಂತಹ ಅವಶ್ಯಕತೆ ಇದಕ್ಕೆ ಬರಲ್ಲ. ಈಗ ಸ್ಪ್ರೇಯಿಂಗ್ ಕ್ಯಾನ್ ಅಲ್ಲಿ ಕೊಡ್ಬೇಕಾದ್ರೆ 16 ಲೀಟರ್ ಕ್ಯಾನಿಗೆ 2 ರಿಂದ 3 ಲೀಟರ್ ಅಷ್ಟು ನೀವು ಜೀವಾಮೃತನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಕೊಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ನ ನೀವು ನೋಡಬಹುದು. ಸೊ ಇದಕ್ಕೆ ಈ ಒಂದು ಯೂನಿಟ್ಗೆ 5 ವರ್ಷದ ವಾರಂಟಿ ಕೊಟ್ಟಿರ್ತೀವಿ. 10 ರಿಂದ 15 ವರ್ಷ ಬಾಳಿಕೆ ಬರುತ್ತೆ. ಹಾಗೇನೆ ಇದಕ್ಕೆ 70 ರಿಂದ 80% ನೆರಳು ಕೊಡಬೇಕು ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಜೀವಾಣುಗಳು ಇರೋದ್ರಿಂದ ಹೀಟ್ ಜಾಸ್ತಿ ಆದಾಗ ಸಾಧಾರಣವಾಗಿ ಜೀವಾಣುಗಳು ಸಾಯುವಂತ ಚಾನ್ಸಸ್ ಇರೋದ್ರಿಂದ ಇದಕ್ಕೆ 70 ರಿಂದ 80% ನೆರಳು ಕೊಡಬೇಕು. ಆಮೇಲೆ ಈ ರೀತಿಯಾದ ಒಂದು ಪ್ಲಾಟ್ಫಾರ್ಮ್ ನ ಮಾಡ್ಕೊಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಇಲಿ ಆಯ್ತು, ಹೆಗ್ಣ ಆಯ್ತು, ಈ ರೀತಿಯಾದ ಯಾವುದೇ ರೋಡೆಂಟ್ಸ್ ಇಂದ ಕೂಡ ನಿಮ್ಗೆ ಇದು ಸೇಫ್ ಆಗಿರುತ್ತೆ. ಹಾಗೇನೆ ಮತ್ತೆ ಈ ಒಂದು ಪ್ಲಾಟ್ಫಾರ್ಮಿಗೂ ಈ ದಾರಲ್ಲಿ ಇಡುವಂತ ಪ್ಲಾಟ್ಫಾರ್ಮ್ಗೂ 1.5 ಅಡಿ ಹೈಟ್ ಕೊಡಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಗುರುತ್ವಾಕರ್ಷಣ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೇಕಾಗಿರೋದ್ರಿಂದ ಅಲ್ಲಿ ಹಾಕುವಂತಹ ಪದಾರ್ಥಗಳು ಈಸಿಯಾಗಿ ಕೆಳಗಡೆ ಬರ್ಬೇಕಾಗಿರೋದ್ರಿಂದ ಈ ರೀತಿಯಾಗಿ ಒಂದು ಸಿಸ್ಟಮ್ ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಈಗ ಸಪೋಸ್ ಯಾರು ವಾರಕ್ಕೆ ಒಂದ್ಸಲ ಹೋಗಿ ನೀವು ಕೃಷಿ ಮಾಡ್ತಾ ಇದ್ದೀರಾ, ಇದರಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಸೊ ಯಾರು ವಾರಕ್ಕೆ ಒಂದ್ಸಲ ಹೋಗಿ ನೀವು ಕೃಷಿ ಮಾಡಬೇಕು ಅಂತ ಅನ್ಕೊಳ್ತೀರಾ ಅವರು ಕೂಡ ಇದನ್ನ ತುಂಬಾ ಈಸಿಯಾಗಿ ಆಪರೇಟ್ ಮಾಡ್ಬೋದು. ಯಾಕಂದ್ರೆ ವಾರದಲ್ಲಿ ನೀವು ಒಂದ್ಸಲ ಯೂಸ್ ಮಾಡ್ಬೇಕಾದ್ರೆ ಇದೇ ಯೂನಿಟ್ ಅಲ್ಲಿ ಈಗ 30 ಲೀಟರ್ ಏನ್ ತಗೊಳ್ತಾ ಇದ್ದೀರಾ 3 ದಿನದ್ದು ಒಟ್ಟಿಗೆ ತಗೊಬಹುದು. ಅಂತಂದ್ರೆ 90 ಲೀಟರ್ ನೀವು ಔಟ್ಪುಟ್ ತಗೊಂಡು ಅವತ್ತು 90 ಲೀಟರ್ ಇನ್ಪುಟ್ ಕೊಟ್ಟು ಹೋಗೋದ್ರಿಂದ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದಕ್ಕಿರುವಂತಹ ಒಂದೇ ಒಂದು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಎಷ್ಟು ರೆಗ್ಯುಲರ್ ಆಗಿ ನೀವು ಔಟ್ಪುಟ್ ತೆಗಿತೀರಾ, ಎಷ್ಟು ರೆಗ್ಯುಲರ್ ಆಗಿ ಇನ್ಪುಟ್ ಕೊಡ್ತಾ ಹೋಗ್ತೀರಾ ಅಷ್ಟು ಹೆಲ್ದಿಯಾಗಿ ನಿಮ್ಗೆ ಯೂನಿಟ್ ಇರುತ್ತೆ. ಜೀವಾಮೃತನೂ ಅಷ್ಟೇ ಒಳ್ಳೆ ಕ್ವಾಲಿಟಿದು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗ್ಯಾಸ್ ಕನೆಕ್ಷನ್ ಗೆ ಅಂತ ಹೇಳಿ ಒಂದು ಪೈಪ್ ಇದೆ. ಹಾಗಾಗಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಓಕೆ ಒಂದು ಯೂನಿಟ್ ತಗೊಂಡ್ರೆ ನಮ್ಗೆ ಜೀವಾಮೃತನೂ ಸಿಗತ್ತೆ, ನಮ್ಗೆ ಗ್ಯಾಸು ಸಿಗತ್ತೆ ಅಂತ. ಆಕ್ಚುಲಿ ಇದರಲ್ಲಿ ಬರುವಂತಹ ಗ್ಯಾಸ್ ಅನ್ನು ನೀವು ಮನೆ ಬಳಕೆಗೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ನೀವು ಗೋಬರ್ ಗ್ಯಾಸ್ ನ ನೀವು ಯೂನಿಟ್ ನೋಡಿದಾಗ ಅದರಲ್ಲಿ 1 ಸಗಣಿ ಮತ್ತೆ ನೀರು 1:2 ಅಂದ್ರೆ 1 ಕೆಜಿ ಸಗಣಿಗೆ 2 ಲೀಟರ್ ಅಷ್ಟು ನೀರನ್ನ ನೀವು ಯೂಸ್ ಮಾಡ್ತೀರಾ. ಅಲ್ಲಿ
ನಿಮ್ಗೆ ಮೀಥೇನ್ ಪರ್ಸೆಂಟೇಜ್ 55% ವರೆಗೂ ಬರುತ್ತೆ. ಅದು ನಿಮ್ಗೆ ಮನೆ ಬಳಕೆಗೆ ಯೂಸ್ ಆಗತ್ತೆ. ಆದ್ರೆ ಈ ಒಂದು ಯೂನಿಟ್ಟಿನ ನಮ್ಮ ಫೋಕಸ್ ಇರುವಂತದ್ದು ಜೀವಾಮೃತ ಆಗಿರೋದ್ರಿಂದ ಇದರಲ್ಲಿ ಒಂದು ನೀರಿನ ಪ್ರಮಾಣ ಅತಿ ಹೆಚ್ಚಾಗಿರೋದ್ರಿಂದ, ಅಂದ್ರೆ 1 kg ಸೆಗಣಿಗೆ ಹತ್ತತ್ರ 20 ಲೀಟರ್ಗಿಂತ ಹೆಚ್ಚು ನೀರು ಹೋಗೋದ್ರಿಂದ ಇದರಲ್ಲಿ ಮೀಥೇನ್ ಪ್ರಮಾಣ ಕೇವಲ 27% ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಇದು ಮನೆ ಬಳಕೆಗೆ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅಕಸ್ಮಾತ್ ಈಗ 15,000 ಅಥವಾ 20,000 ಲೀಟರ್ನ ದೊಡ್ಡ ಯೂನಿಟ್ ಗಳನ್ನ ನೀವು ತಗೊಂಡಾಗ ಅವಾಗ ಅತಿ ಸಣ್ಣ ಪ್ರಮಾಣದ ಒಂದು ಗ್ಯಾಸ್ ನ ನೀವು ಮನೆ ಬಳಕೆಗೆ ಯೂಸ್ ಮಾಡಬಹುದು. ಆದ್ರೆ ಅದರಲ್ಲಿ ಸಾಕಷ್ಟು ನೀವು ಅದರಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗತ್ತೆ ಅಂತ ನಾ ಹೇಳಾರೆ. ಏನೋ ಒಂದು ಕಾಫಿ ಟೀ ಮಾಡ್ಕೊಳ್ಳಿಕ್ಕೆ ಆ ರೀತಿಯಾದ ಒಂದು ಸಣ್ಣ ಒಂದು ಉಪಯೋಗಗಳಿಗೆ ನೀವು ಅದನ್ನ ಉಪಯೋಗಿಸ್ಕೊಬಹುದು. ಥ್ಯಾಂಕ್ ಯು. ಹೇಳಿ ಸರ್, ಇದು ಪೈಪ್ ಹೊಡಿದಲ್ಲ ನೀವು, ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್, ಯಾವ ತರ ಆಪರೇಟ್ ಮಾಡ್ಬೇಕು? ಸೊ ಈ ಪೈಪ್ ಹೇಗಿರತ್ತೆ ಅಂತಂದ್ರೆ ಇದು ಈ ರೀತಿಯಾಗಿರುತ್ತೆ. ಇದನ್ನ ನಾವು ಒಂದು ಬಕೆಟ್ ಅಲ್ಲಿ ನೀರ್ ಹಾಕ್ಬಿಟ್ಟು ಅದರಲ್ಲಿ ನಾವು ಡಿಸಾಲ್ವ್ ಮಾಡ್ತೀವಿ. ಯಾಕಂತಂದ್ರೆ ಇದರಲ್ಲಿ ಮೀಥೇನ್ ಪ್ರೊಡಕ್ಷನ್ ಆಗೋದ್ರಿಂದ ಇದನ್ನ ನಾವು ಡೈರೆಕ್ಟ್ ಆಗಿ ನಾವು ವಾತಾವರಣಕ್ಕೆ ಬಿಡ್ಲಿಕ್ಕೆ ಬರಲ್ಲ. ಸೊ ಅದನ್ನ ನಾವು ನೀರಲ್ಲಿ ನಾವು ಡಿಸಾಲ್ವ್ ಮಾಡ್ತೀವಿ. ಅದನ್ನ 15 ದಿನಕ್ಕೆ ಅಥವಾ 1 ತಿಂಗಳಿಗೆ ಒಂದ್ಸಲ ಆ ನೀರನ್ನ ನೀವು ಚೇಂಜ್ ಮಾಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಗ್ಯಾಸ್ ಅನ್ನ ನಾವು ಅದನ್ನ ಹೊರಗಡೆಗೆ ಬಿಡ್ತೀವಿ. ಸೊ ಈ ಒಂದು ಯೂನಿಟ್ ಅನ್ನ ನಮ್ಮ ಗೋಡೌನ್ ಎಲ್ಲ ಇರುವಂತದ್ದು ತುಮಕೂರಲ್ಲಿ. ಸೊ ತುಮಕೂರಿಂದ ನಾವು ಎಲ್ಲಾ ಕಡೆಗೂ ನಾವು VRL ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಸೊ ಈ ಒಂದು ನಂಬರ್ಗೆ 7892618450 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಹತ್ರದಲ್ಲಿ ಯಾವ ರೈತರು ಈ ನಮ್ಮ ಯೂನಿಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನಾವು ನಿಮ್ಗೆ ವಿವರಗಳನ್ನ ಕೊಡ್ತೀವಿ. ನೀವು ಆ ರೈತರನ್ನ ಸಂಪರ್ಕ ಮಾಡಬಹುದು. ಅಲ್ಲಿ ಹೋಗಿ ಆ ಯೂನಿಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡಬಹುದು. ಅವರಿಗೆ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನೀವೇ ತಿಳ್ಕೊಬಹುದು. ಸೊ ಆ ರೀತಿಯಾಗಿ ನೀವು ಈ ಒಂದು ಯೂನಿಟ್ ಅನ್ನ ನೀವು ಕೂಡ ಆರ್ಡರ್ ಮಾಡಬಹುದು. ಸೊ ನಮ್ಮ ಯೂನಿಟ್ಗಳು ಕರ್ನಾಟಕದ ಆದ್ಯಂತ ಇದೆ. ಸೊ ಈಗ ನೀವು ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಗುಂಡ್ಲುಪೇಟೆ ಆ ಕಡೆ ಭಾಗದಲ್ಲಿದ್ದಾರೆ. ದಾವಣಗೆರೆ, ಚಿತ್ರದುರ್ಗ ಭಾಗದಲ್ಲೂ ಸಾಕಷ್ಟು ಜನ ರೈತರು ಯೂಸ್ ಮಾಡ್ತಾ ಇದಾರೆ. ಬೆಳಗಾಂ, ಅಥಣಿ ಹತ್ರನೂ ಸಾಕಷ್ಟು ಜನ ಇದ್ದಾರೆ. ವಿಜಯಪುರ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ರೈತರು ಇದನ್ನ ಯೂಸ್ ಮಾಡ್ತಾ ಇದಾರೆ. ರೈತರ ಒಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ. ಇದನ್ನ ಎಲ್ಲಾ ತರದ ಬೆಳೆಗಳಿಗೆ ಜನ ಯೂಸ್ ಮಾಡ್ತಾ ಇದಾರೆ. ಇನ್ಫ್ಯಾಕ್ಟ್ ಈ ಒಂದು ಸ್ಕ್ಯಾನರ್ ನ ನೀವು ಸ್ಕ್ಯಾನ್ ಮಾಡೋದ್ರಿಂದ ನಮ್ಮ ಒಬ್ರು ರೈತರು ಯೂಸ್ ಮಾಡಿರುವಂತದ್ದು ಸೀಬೆ ಮತ್ತೆ ಆಪಲ್ಗೆ ಅಂದ್ರೆ ಸೇಬಿಗೆ ಯೂಸ್ ಮಾಡಿರುವಂತಹ ಅವರ ಒಂದು ಅಭಿಪ್ರಾಯನ ಕೂಡ ನೀವು ನೋಡಬಹುದು. ಅದೇ ರೀತಿಯಾಗಿ ಹೊಸನಗರದಲ್ಲಿ ಒಬ್ರು ರೈತರು ಇದನ್ನ ಅಡಿಕೆಗೆ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ರಿಸಲ್ಟ್ ನ ಅವ್ರು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಚಳ್ಳಕೆರೆಯಲ್ಲಿ ದಾಳಿಂಬೆಗೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಹೀಗಾಗಿ ಈ ಒಂದು ಜೀವಾಮೃತ ಎಲ್ಲಾ ತರದ ಬೆಳೆಗಳಿಗೆ, ಅದು ಅರಣ್ಯ ಬೆಳೆ ಆಗಿರ್ಬೋದು, ತೋಟಗಾರಿಕೆ ಬೆಳೆ ಆಗಿರ್ಬೋದು, ಅಥವಾ ಹೂಗಾರಿಕೆ ಆಗಿರ್ಬೋದು, ಈ ರೀತಿಯಾದ ಎಲ್ಲಾ ತರದ ಬೆಳೆಗಳಿಗೂ ಕೂಡ ಇದು ಖಂಡಿತ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅದರ ಹತ್ರದಲ್ಲಿ ಇರುವಂತಹ ರೈತರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಅಭಿಪ್ರಾಯನ ನೀವು ತಗೊಂಡು ಆಮೇಲೆ ನೀವು ಈ ಒಂದು ಯೂನಿಟ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಇನ್ಸ್ಟಾಲೇಷನ್ ಗೆ ನಮ್ಮಲ್ಲಿ ಯಾವುದೇ ರೀತಿಯಾದ ಸಪೋರ್ಟ್ ಇರಲ್ಲ. ಯಾಕಂತಂದ್ರೆ ಈ ಒಂದು ಇನ್ಸ್ಟಾಲೇಷನ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇದಕ್ಕೆ ಇನ್ಸ್ಟಾಲೇಷನ್ ಗೆ ಬೇಕಾಗುವಂತ ಒಂದು ವಿಡಿಯೋ ಕೂಡ ನಾವು ಮಾಡಿ ಕೊಟ್ಟಿದೀವಿ. ಅದೇ ರೀತಿಯಾಗಿ ನಿಮ್ಗೆ ಎಲ್ಲಾ ತರದ ಒಂದು ಸಪೋರ್ಟ್, ಅಂದ್ರೆ ಇನ್ಸ್ಟಾಲೇಷನ್ ಅಲ್ಲಿ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಗೈಡ್ ಮಾಡ್ಲಿಕ್ಕೆ ನಾವಿರ್ತೀವಿ. ಒಂದು ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡೋದ್ರ ಮುಖಾಂತರ ನಾವು ನಿಮ್ಗೆ ಎಲ್ಲಾ ಡೀಟೇಲ್ಸ್ ನ ಕೊಡಬಹುದು. ಸರ್ ಆಮೇಲೆ ಡಿಫರೆಂಟ್ ಸೈಜ್ ಹೋಲ್ಡಿಂಗ್ಸ್. ಸೊ ಈ ಒಂದು ಯೂನಿಟ್ ಏನಿದೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಪಾಸಿಟಿಯ ಯೂನಿಟ್ ಗಳು ಬರುತ್ತೆ. ಇದು ಅತಿ ಸಣ್ಣ ಒಂದು ಯೂನಿಟ್ ಅಂತ ಹೇಳ್ತಾ ಇದ್ದೆ. ಅರ್ಧ ಎಕರೆಯಿಂದ ನಿಮ್ಗೆ 2-2.5 ಎಕರೆವರೆಗೂ ಸಾಕಾಗುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ 5 ಎಕರೆಗೆ ಬೇಕಾಗೋರಿಗೆ ಅಥವಾ 10 ಎಕರೆ ಇರೋರಿಗೆ 15, 20, 25, 50 ಈ ರೀತಿಯಾಗಿ ಎಷ್ಟೇ ಎಕರೆ ಇದ್ರು ಆ ಎಕರೆಗೆ ಬೇಕಾಗುವಂತಹ ಕೆಪಾಸಿಟಿ ಯೂನಿಟ್ಗಳು ನಮ್ಮಲ್ಲಿ ಸಿಗುತ್ತೆ. ಸೊ ಅದ್ರ ಪ್ರಕಾರ ನಾವು ನಿಮ್ಗೆ ಕೊಡ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ಇದು ಒಂದೇ ಯೂನಿಟ್ ಅಂತ ಅಲ್ಲ. ಯಾಕಂದ್ರೆ ಇದು ಅತಿ ಸಣ್ಣ ಯೂನಿಟ್. ಇದರ ಒಂದು ಕೆಪಾಸಿಟಿ ಬರೀ 30 ಲೀಟರ್ ಮಾತ್ರ ಕೊಡುತ್ತೆ. ಆದ್ರೆ 30 ಲೀಟರ್ ಜೀವಾಮೃತ ಈಗ 15 ಎಕರೆ ಅಥವಾ 20 ಎಕರೆ ಇರೋರಿಗೆ ಖಂಡಿತ ಸಾಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಕೆಪಾಸಿಟಿ ಯೂನಿಟ್ ಅನ್ನ ಕೊಡಬಹುದು. ಸರ್ ನೀವು ಈ ಒಂದು ಏನು ಎಂಟರ್ಪ್ರೈಸ್ ಇದೆ ಅಲ್ವಾ, ಏನು ಜೀವಾಮೃತ ಉತ್ಪಾದನೆ ಮಾಡುತ್ತದು, ಇದನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಓಕೆ, ಸೊ ನಾನು ಕೃಷಿ ಮಾಡಿದಾಗ ನನಗೆ ಸಾಕಷ್ಟು ತೊಂದರೆಗಳು ಎದುರಾದವು. ಸೊ ಅದರಿಂದ ನಾನು ಸಾಕಷ್ಟು ಕಲ್ತಿದ್ದೆ. ನಾವು ಜೀವಾಮೃತ ನಾನು ತುಂಬಾ ಮಾಡ್ತಾ ಇದ್ದವನು. ಸೊ ಜೀವಾಮೃತನ ನಾನು ಮಾಡುವಾಗ
ಅದರಲ್ಲಿ ಅದನ್ನ ಭೂಮಿ ಕೊಡುವಂತದ್ದು ಯಾವಾಗ್ಲೂ ತುಂಬಾ ದೊಡ್ಡ ಒಂದು ಸಾಹಸ ಆಗ್ತಾ ಇತ್ತು. ಯಾಕಂತಂದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ವೆಂಚುರಿಗೆ ಕೊಡಕ್ ಬರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಆಮೇಲೆ ನಮ್ಗೇನಿತ್ತು ಅಂತ ಹೇಳಿದ್ರೆ ಇದು ಯಾವಾಗ್ಲೂ ಏರೋಬಿಕ್ ಪ್ರೊಸೆಸ್ ಯಾಕಾಗಿರ್ಬೇಕು, ಅದನ್ನ ಅನರಾಬಿಕ್ ಪ್ರೊಸೆಸ್ ಅಲ್ಲಿ ಟ್ರೈ ಮಾಡಿದಾಗ ಏನಾಗುತ್ತೆ, ಯಾವ ರೀತಿಯಾದ ಒಂದು ರಿಸಲ್ಟ್ ಗಳು ಬರುತ್ತೆ ಅನ್ನೋದನ್ನ ನೋಡುವಂತಹ ಒಂದು ಕುತೂಹಲ ಕೂಡ ಇತ್ತು. ಸೊ ಹಾಗೇನೆ ನಾವು ಅದನ್ನ ಟ್ರೈ ಮಾಡಿದಾಗ ಈ ರೀತಿಯಾದ ಒಂದು ಪ್ರಾಡಕ್ಟ್ ನಾವು ತಯಾರು ಮಾಡ್ಲಿಕ್ಕೆ ಅನುಕೂಲ ಆಯಿತು.